ಮಿತ್ರರೇ ನಮಸ್ಕಾರ. ಮಿತ್ರರೇ, ಟ್ರಂಪ್ ಬಹಳ ಡೇಂಜರ್ ಗೇಮ್ಗೆ ಕೈ ಇಟ್ಟಿದ್ದಾರೆ ಅಂತ ಅನಿಸೋದಕ್ಕೆ ಶುರುವಾಗಿದೆ. ಕಾರಣ ಏನು ಗೊತ್ತಾ? ಇಷ್ಟು ದಿನ ಟ್ರಂಪ್ ಪಾಕಿಸ್ತಾನವನ್ನು ಹೊಗಳಿದ್ರೆ, ಪಾಕಿಸ್ತಾನದ ನಾಯಕರನ್ನು ಬಹಳ ಆತ್ಮೀಯವಾಗಿ ಕಂಡ್ರೆ ಅಥವಾ ಆಸಿಮ್ ಮುನೀರ್ ಜೊತೆಗೆ ಬಹಳ ಉತ್ತಮವಾದಂತಹ ಸ್ನೇಹವನ್ನು ಪ್ರದರ್ಶನ ಮಾಡಿದರೆ ಭಾರತೀಯರು ಏನಂದುಕೊಳ್ತಾ ಇದ್ರು? ಟ್ರಂಪ್ ಭಾರತವನ್ನು ಬಗ್ಗಿಸಬೇಕಾಗಿದೆ, ಟ್ರಂಪ್ಗೆ ಭಾರತದೊಂದಿಗೆ ಬಹಳ ಉತ್ತಮವಾದಂತಹ ಒಂದು ಟ್ರೇಡ್ ಡೀಲ್ ಬೇಕು. ಇದೇ ಕಾರಣದಿಂದ ಭಾರತದ ಮೇಲೆ ಒತ್ತಡ ಕ್ರಿಯೇಟ್ ಮಾಡುವ ಸಲುವಾಗಿ ಪಾಕಿಸ್ತಾನವನ್ನು ಹೊಗಳ್ತಾ ಇದ್ದಾರೆ, ಆಸಿಮ್ ಮುನೀರ್ ಜೊತೆಗೆ ಸ್ನೇಹದ ರೀತಿಯಲ್ಲಿ ಪ್ರದರ್ಶನ ಮಾಡ್ತಾ ಇದ್ದಾರೆ. ಇದರ ಆಚೆಗೆ ಅಮೆರಿಕಾಗೆ ಏನೂ ಹಿತಾಸಕ್ತಿ ಇಲ್ಲ ಅಂತ ಬಹುತೇಕರು ಅಂದುಕೊಂಡಿದ್ರು. ಮಿತ್ರರೇ, ಈಗ ಗೊತ್ತಾಗ್ತಾ ಇದೆ ಭಾರತ ಇಂತಹ ಭ್ರಮೆಯಲ್ಲಿರುವಂತಹ ಮೂರ್ಖತನವನ್ನು ಮಾಡಬಾರದು. ಕಾರಣ ಏನು ಕೇಳಿದ್ರೆ, ಟ್ರಂಪ್ ಬಹಳ ಡೇಂಜರ್ ಗೇಮ್ಗೆ ಕೈ ಇಟ್ಟಿದ್ದಾರೆ. ಇದರಿಂದ ಸಹಜವಾಗಿ ಭವಿಷ್ಯದಲ್ಲಿ ಭಾರತಕ್ಕೆ ಒಂದಿಷ್ಟು ನಷ್ಟ ಜೊತೆಗೆ ಕಿರಿಕಿರಿ ಎಲ್ಲವೂ ಕೂಡ ಉಂಟಾಗುತ್ತೆ. ಇತ್ತೀಚಿನ ಬೆಳವಣಿಗೆಗಳು ಇದನ್ನು ಇಂಡಿಕೇಟ್ ಕೂಡ ಮಾಡ್ತಾ ಇದ್ದಾವೆ. ಈ ವಿಡಿಯೋದಲ್ಲಿ ಈ ಬಗ್ಗೆ ಬಹಳ ಡೀಟೇಲ್ ಆದಂಥ ಮಾಹಿತಿ ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಬಹಳ ಇಂಪಾರ್ಟೆಂಟ್ ವಿಚಾರವೂ ಕೂಡ ಹೌದು. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಭಾರತ ಇತ್ತೀಚಿನ ವರ್ಷಗಳಲ್ಲಿ ಈ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸುವ ಸಲುವಾಗಿ ಒಂದು ತಂತ್ರವನ್ನು ಅನುಸರಿಸ್ತಾ ಇತ್ತು. ಅದೇನು ಕೇಳಿದ್ರೆ, ವಿಶ್ವದ ವೇದಿಕೆಯಲ್ಲಿ ಪಾಕಿಸ್ತಾನವನ್ನು ಐಸೋಲೇಟ್ ಮಾಡುವಂಥದ್ದು. ಅಂದರೆ ಪಾಕಿಸ್ತಾನಕ್ಕೆ ಹೆಚ್ಚಿಗೆ ಮನ್ನಣೆ ಸಿಗಬಾರ್ದಪ್ಪ, ಆ ರೀತಿಯಾಗಿ ನೋಡಿಕೊಳ್ಳುವಲ್ಲಿ ಭಾರತ ಒಂದು ಹಂತಕ್ಕೆ ಯಶಸ್ವಿಯಾಗಿತ್ತು ಕೂಡ. ಚೈನಾದ ಕಾರಣದಿಂದಾಗಿ ಭಾರತಕ್ಕೆ ಪೂರ್ಣ ಯಶಸ್ಸು ಸಿಕ್ಕಿರಲಿಲ್ಲ. ಯಾವಾಗ ಪಾಕಿಸ್ತಾನ ಮುಳುಗೇ ಹೋಗುತ್ತೆ ಅನ್ನುವಂಥ ಸ್ಥಿತಿ ಬರ್ತಾ ಇತ್ತು, ಚೈನಾದವರು ಅವರನ್ನು ಬಚಾವ್ ಮಾಡ್ತಾ ಇದ್ರು. ಹೀಗಾಗಿ ಭಾರತದ ಪ್ರಯತ್ನಕ್ಕೆ ಪೂರ್ಣ ಯಶಸ್ಸು ಸಿಗದೇ ಇದ್ರೂ ಕೂಡ ಒಂದು ಮಟ್ಟಿಗೆ ಯಶಸ್ಸಂತೂ ಸಿಕ್ಕಿತ್ತು. ಪಾಕಿಸ್ತಾನ ಬಹುತೇಕವಾಗಿ ಐಸೋಲೇಟ್ ಆಗಿತ್ತು. ಆದರೆ ಈಗ ಪಾಕಿಸ್ತಾನ ಮತ್ತು ಅಮೆರಿಕ ಒಂದು ವಿಭಿನ್ನ ಸನ್ನಿವೇಶದಲ್ಲಿ ಬಹಳ ಹತ್ತಿರ ಆಗ್ತಾ ಇದ್ದಾವೆ. ಇದು ಭಾರತಕ್ಕೆ ಸಹಜವಾಗಿ ಒಂದಷ್ಟು ಆತಂಕಕಾರಿಯಾದಂತಹ ವಿಚಾರವೇ ಆಗಿದೆ. ಮಿತ್ರರೇ, ಯಾಕೆ ನಾನು ಈ ರೀತಿಯಾಗಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇತ್ತೀಚೆಗೆ ಪಾಕಿಸ್ತಾನದ ಆರ್ಮಿ ಚೀಫ್ ಆಸಿಮ್ ಮುನೀರ್ ಮತ್ತು ಪಾಕಿಸ್ತಾನದ ಪ್ರಧಾನಿ ಶಾಬಾಜ್ ಶರೀಫ್ ಇಬ್ಬರೂ ಕೂಡ ಅಮೆರಿಕ ಪ್ರವಾಸವನ್ನ ಕೈಗೊಂಡಿದ್ರು. ಅಲ್ಲಿ ಟ್ರಂಪ್ ಅನ್ನ ಕೂಡ ಭೇಟಿಯಾಗಿದ್ರು. ಆ ಭೇಟಿ ವೇಳೆ ಏನೇನಾಯ್ತು ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಭೇಟಿ ಆಗೋದಕ್ಕೆ ಮುಂಚೆ ಟ್ರಂಪ್ ಸ್ವಲ್ಪ ಕಾಯಿಸಿದ್ರು, ಅದನ್ನ ಹೈಪ್ ತೆಗೆದುಕೊಳ್ಳುವ ಪ್ರಯತ್ನವನ್ನ ಕೂಡ ಮಾಡಿದ್ರು. ಇದೆಲ್ಲ ನಿಮಗೆ ಗೊತ್ತಿರುವಂತಹ ವಿಚಾರ. ಆದರೆ ಈ ಭೇಟಿ ಆದಂತಹ 2 ದಿನದ ಬಳಿಕ ಅಮೆರಿಕ ಒಂದೆರಡು ಫೋಟೋಗಳನ್ನು ಬಿಡುಗಡೆ ಮಾಡಿದೆ. ಆ ಫೋಟೋ ಈಗ ಯಾಕೆ ಇಂಪಾರ್ಟೆಂಟ್ ಆಗ್ತಾ ಇದೆ ಕೇಳಿದ್ರೆ, ಅಮೆರಿಕಾಗೆ ಪಾಕಿಸ್ತಾನ ಕೊಟ್ಟಂತಹ ಗಿಫ್ಟ್ನ ಕುರಿತಾದಂತಹ ಫೋಟೋ ಅದಾಗಿದೆ. ಆಸಿಮ್ ಮುನೀರ್ ಅಮೆರಿಕಕ್ಕೆ ಬರುವಂತಹ ಸಂದರ್ಭದಲ್ಲಿ ತನ್ನ ಜೊತೆಗೆ ಒಂದು ಬಾಕ್ಸ್ ಅನ್ನು ತಂದಿದ್ದ. ಅದನ್ನು ಟ್ರಂಪ್ಗೆ ಉಡುಗೊರೆಯಾಗಿ ಕೊಟ್ಟಿದ್ದಾನೆ. ಆ ಬಾಕ್ಸ್ನಲ್ಲಿ ಯಾವುದೇ ರೀತಿಯ ಅತ್ಯಂತ ಬೆಲೆ ಬಾಳುವಂತಹ ಆಭರಣಗಳಿಲ್ಲ, ಒಡವೆ, ವಜ್ರ, ವೈಡೂರ್ಯಗಳು ಯಾವುದೂ ಕೂಡ ಇಲ್ಲ. ಅಲ್ಲಿದ್ದೇನು ಕೇಳಿದ್ರೆ, ಒಂದು 4 ಬಣ್ಣದ ಕಲ್ಲುಗಳು. ಆ ಕಲ್ಲುಗಳ ಬಗ್ಗೆ ಆಸಿಮ್ ಮುನೀರ್ ಟ್ರಂಪ್ಗೆ ವಿವರಿಸ್ತಾ ಇದ್ದಾನೆ. ಅದನ್ನ ಟ್ರಂಪ್ ಬಹಳ ಕುತೂಹಲದಿಂದ ವೀಕ್ಷಣೆ ಮಾಡ್ತಾ ಇದ್ದಾರೆ. ಯಾಕೆ ಟ್ರಂಪ್ಗೆ ಅಷ್ಟು ಕುತೂಹಲ ಕೇಳಿದ್ರೆ, ಪಾಕ್ ಒಂದು ಬಿಗ್ ಆಫರ್ ಅನ್ನು ಕೊಟ್ಟಿದೆ. ಹೀಗೆ ಆಸಿಮ್ ಮುನೀರ್ ತೋರಿಸ್ತಾ ಇದ್ದಾನಲ್ಲ, ಇದು ನಾರ್ಮಲ್ ಕಲ್ಲುಗಳಲ್ಲ, ಇದು ಅತ್ಯಂತ ಇಂಪಾರ್ಟೆಂಟ್ ಆದಂತಹ ರೇರ್ ಅರ್ತ್ ಮಿನರಲ್ಸ್ನ ಖನಿಜಗಳು. ಪಾಕಿಸ್ತಾನ ಟ್ರಂಪ್ಗೆ ಏನು ಹೇಳಿದೆ ಅಂತಂದ್ರೆ, ಇದನ್ನು ನೀವು ಸ್ವೀಕರಿಸಿ ನಿಮ್ಮ ಲ್ಯಾಬ್ಗಳಲ್ಲಿ ಪರೀಕ್ಷೆ ಮಾಡಿ, ನಮ್ಮಲ್ಲಿ ಇಂತಹ ಗುಣಮಟ್ಟವಾದಂತಹ ರೇರ್ ಅರ್ತ್ ಮಿನರಲ್ಸ್ ಸಿಗುತ್ತೆ, ನಾವು ನಿಮ್ಮ ಜೊತೆಗೆ ಕೊಲಾಬ್ರೇಷನ್ ಮಾಡಿಕೊಂಡು ಇದನ್ನು ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ ಸಿದ್ಧ ಇದ್ದೀವಿ, ಅಮೆರಿಕ ನಮ್ಮಲ್ಲಿ ಬಂದು ಇನ್ವೆಸ್ಟ್ ಮಾಡಲಿ, ನಿಮಗೆ ಬೇಕಾದಷ್ಟು ರೇರ್ ಅರ್ತ್ ಮಿನರಲ್ಸ್ ನಮ್ಮಲ್ಲಿ ಸಿಗುತ್ತೆ, ಹೀಗಂತ ಪಾಕಿಸ್ತಾನ ಟ್ರಂಪ್ಗೆ ಆಫರ್ ಕೊಟ್ಟಿದೆ. ಮಿತ್ರರೇ, ಇವತ್ತಿನ ಜಗತ್ತಿನಲ್ಲಿ ಇದು ಟ್ರಂಪ್ ಆಸ್ಥಾನದಲ್ಲಿ ಮಾತ್ರ ಹೀಗಾಗೋದಕ್ಕೆ ಸಾಧ್ಯ. ನಾವು ಇದನ್ನೆಲ್ಲ ಐತಿಹಾಸಿಕ ಸಿನಿಮಾವನ್ನು ನೋಡುವಂತಹ ಸಂದರ್ಭದಲ್ಲಿ ಈ ರೀತಿಯ ಚಿತ್ರಣ ನಮಗೆ ಕಂಡು ಬರ್ತಾ ಇತ್ತು. ಅಂದ್ರೆ ಒಬ್ಬ ರಾಜ ಇರ್ತಾನೆ, ಆತನ ಆಸ್ಥಾನಕ್ಕೆ ಒಂದಷ್ಟು ವ್ಯಾಪಾರಿಗಳು ಬರ್ತಾರೆ, ಅವರು ಮುತ್ತು ರತ್ನ ತಂದಿರ್ತಾ ಇದ್ರು ಅಥವಾ ಕುದುರೆಗಳನ್ನು ತಂದಿರ್ತಾ ಇದ್ರು. ಅದರ ಬಗ್ಗೆ ರಾಜನಿಗೆ ವಿವರಣೆ ಕೊಡ್ತಾರೆ. ರಾಜ ಬಹಳ ಖುಷಿ ಆಗ್ಬಿಟ್ಟು ಅದಕ್ಕೆ ಆರ್ಡರ್ ಕೊಡ್ತಾನೆ. ಇದು ಹಿಂದೆ ನಡೀತಾ ಇತ್ತು, ಈಗೆಲ್ಲೂ ನಡೆಯೋದಿಲ್ಲ. ಒಂದು ವೇಳೆ ರೇರ್ ಅರ್ತ್ ಮಿನರಲ್ಸ್ ಇದೆ ಅಂತಂದರೆ ಅಮೆರಿಕದ ಟೆಕ್ನಿಕಲ್ ಟೀಮ್ ಬರುತ್ತೆ, ಅವರಿಗೆ ಪಾಕಿಸ್ತಾನ ಶೋ ಮಾಡುತ್ತೆ, ಒಪ್ಪಿಗೆ ಆದರೆ ಅವರು ಇನ್ವೆಸ್ಟ್ ಮಾಡಬಹುದು. ಈ ರೀತಿಯಾದಂಥ ಬೆಳವಣಿಗೆಗಳು ನಡೀತವೆ. ಆದರೆ ಪಾಕಿಸ್ತಾನ ನೋಡಿ, ಟ್ರಂಪನ್ನು ಖುಷಿಪಡಿಸೋದಕ್ಕೋಸ್ಕರವಾಗಿ ಒಂದು ಬಾಕ್ಸ್ನಲ್ಲಿ ಖನಿಜಗಳನ್ನೇ ತೆಗೆದುಕೊಂಡು ಹೋಗಿ ಟ್ರಂಪ್ಗೆ ಗಿಫ್ಟ್ ರೂಪದಲ್ಲಿ ಕೊಟ್ಟಿದ್ದಾರೆ. ನಿಮಗೆಲ್ಲ ಗೊತ್ತೇ ಇದೆ, ಟ್ರಂಪ್ಗೆ ಇಂಥದ್ದೆಲ್ಲ ಬಹಳ ಹಿಡಿಸುತ್ತೆ. ಅವ್ರಿಗೆ ಏನು ಅಂತಂದರೆ ಅಮೆರಿಕಾಗೆ ಲಾಭ ಆಗಬೇಕು ಅಥವಾ ಅವರಿಗೆ ಲಾಭ ಆಗಬೇಕು. ಪಕ್ಕಾ ವ್ಯಾಪಾರಿ ಮನಸ್ಥಿತಿ. ಇಲ್ಲಿ ಪಾಕಿಸ್ತಾನದ ತಂತ್ರ ಏನು ಕೇಳಿದ್ರೆ, ಅಮೆರಿಕವನ್ನ ಬಗ್ರ ಮಾಡುವಂಥದ್ದು. ಅಮೆರಿಕದ ಯೋಚನೆ ಏನು ಕೇಳಿದ್ರೆ, ಚೈನಾದ ಕಪಿಮುಷ್ಟಿಯಿಂದ ನಾವು ಹೊರಗೆ ಬರಬೇಕು, ಜೊತೆಗೆ ಪಾಕಿಸ್ತಾನವನ್ನ ಚೈನಾ ತೆಕ್ಕೆಯಿಂದ ನಮ್ಮ ಕಡೆಗೆ ಸೆಳೆದುಕೊಳ್ಳಬೇಕು. ಇದು ಟ್ರಂಪ್ ಅವರ ತಂತ್ರಗಾರಿಕೆ. ನಿಮ್ಗೆ ಇಷ್ಟೇ ಹೇಳಿದ್ರೆ ಇದು ಅರ್ಥ ಆಗ್ಲಿಕ್ಕಿಲ್ಲ, ಇದಕ್ಕೆ ಸ್ವಲ್ಪ ವಿವರಣೆ ಕೊಡ್ತೀನಿ, ಆಗ ಕ್ಲೀನ್ ಆಗಿ ಅರ್ಥ ಆಗ್ಬಿಡುತ್ತೆ. ಈಗ ಅಮೆರಿಕಾಗೆ ರೇರ್ ಅರ್ತ್ ಮಿನರಲ್ಸ್ ಇದೆಯಲ್ಲ, ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆದಂಥ ವಿಚಾರ. ಅಮೆರಿಕ ಮಾತ್ರ ಅಲ್ಲ, ಇಡೀ ವಿಶ್ವಕ್ಕೆ ಇಂಪಾರ್ಟೆಂಟ್ ಆದಂತಹ ವಿಚಾರವೇ. ಇವತ್ತು ಏರೋಪ್ಲೈನ್ನಿಂದ ಹಿಡಿದು ನಮ್ಮ ಕೈಲಿರುವ ಮೊಬೈಲ್ವರೆಗೂ ಕೂಡ ಯಾವುದೇ ವಸ್ತುಗಳು ರೆಡಿ ಆಗಬೇಕಾದ್ರೂ ಕೂಡ ಅದಕ್ಕೆ ರೇರ್ ಅರ್ತ್ ಮಿನರಲ್ಸ್ನ ಅವಶ್ಯಕತೆ ಇದೆ.
ಇದರಲ್ಲಿ ಚೈನಾ ಸಾರ್ವಭೌಮ, ಇಡೀ ಮಾರ್ಕೆಟ್ ಕಂಟ್ರೋಲ್ ಅವರ ಬಳಿಯಲ್ಲೇ ಇದೆ. ಅಮೆರಿಕ ಕೂಡ ಟೋಟಲಿ ರೇರ್ ಅರ್ತ್ ಮಿನರಲ್ಸ್ಗೋಸ್ಕರವಾಗಿ ಚೈನಾ ಮೇಲೆ ಡಿಪೆಂಡ್ ಆಗಿದೆ. ಈಗ ಟ್ರಂಪ್ಗೆ ಏನು ಅನ್ನಿಸ್ತಾ ಇದೆ, ನಾಳೆ ಚೈನಾ ಮತ್ತು ಅಮೆರಿಕದ ಸಂಬಂಧ ಹದಗೆಟ್ಟು ಹೋಗ್ಬಿಟ್ಟು ಚೈನಾ ಇದನ್ನ ಕಂಪ್ಲೀಟ್ ಆಗಿ ವೆಪನ್ ರೀತಿಯಲ್ಲಿ ಬಳಸ್ಕೊಂಡ್ರೆ ಅಮೆರಿಕದ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ದೊಡ್ಡ ಮಟ್ಟದಲ್ಲಿ ಹೊಡೆತ ತಿನ್ನುತ್ತೆ. ಹೀಗಾಗಿ ಈ ರೇರ್ ಅರ್ತ್ ಮಿನರಲ್ಸ್ ವಿಚಾರದಲ್ಲಿ ನಾವು ಸ್ವಾವಲಂಬನೆಯನ್ನ ಸಾಧಿಸಬೇಕು ಅಂತ ಟ್ರಂಪ್ಗೆ ಅನಿಸ್ತಾ ಇದೆ. ಇದೇ ಕಾರಣದಿಂದ ಅವರು ಜೆಲೆನ್ಸ್ಕಿಯ ಜೊತೆಗೂ ಕೂಡ ಗುದ್ದಾಟ ಮಾಡಿದ್ದಾರೆ. ಉಕ್ರೇನ್ನಲ್ಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಈ ರೇರ್ ಅರ್ತ್ ಮಿನರಲ್ಸ್ ನ ಭಂಡಾರ ಇದೆ. ಇದು ಗೊತ್ತಿದ್ದಂತಹ ಟ್ರಂಪ್ ಏನ್ ಮಾಡಿದ್ರು ಅಂತಂದ್ರೆ, ಅಧಿಕಾರಕ್ಕೆ ಬರ್ತಿದ್ದಂತೆ ಜೆಲೆನ್ಸ್ಕಿಯ ಮೇಲೆ ಒತ್ತಡ ಹಾಕಿದ್ರು, ನಮ್ಮ ಜೊತೆಗೆ ಈ ಮಿನರಲ್ಸ್ ಡೀಲ್ ಮಾಡ್ಕೋ ಅಂತ. ಆದ್ರೆ ಜೆಲೆನ್ಸ್ಕಿ ಆರಂಭದಲ್ಲಿ ಒಪ್ಪಿಲ್ಲ. ಅದಕ್ಕೆ ಟ್ರಂಪ್ ಏನ್ ದಾಳ ಉರುಳಿಸಿದ್ರು ಅಂತಂದ್ರೆ, ಅವರು ರಷ್ಯಾ ಕಡೆಗೆ ವಾಲಿದ್ರು, ರಷ್ಯಾ ಪರವಾಗಿ ಮಾತನಾಡೋದಕ್ಕೆ ಶುರು ಮಾಡಿದ್ರು. ಜೆಲೆನ್ಸ್ಕಿಗೆ ಯಾವುದೇ ರೀತಿಯಲ್ಲೂ ಕೂಡ ಶಸ್ತ್ರಾಸ್ತ್ರವನ್ನ ಕೊಡೋದಿಲ್ಲ, ಜೆಲೆನ್ಸ್ಕಿಯ ಕಾರಣದಿಂದಾಗಿ ಉಕ್ರೇನ್ನಲ್ಲಿ ಯುದ್ಧ ಆಗ್ತಾ ಇದೆ, ಅಮಾಯಕರ ಜನರ ಹತ್ಯೆ ಆಗ್ತಾ ಇದೆ ಅಂತ ಜೆಲೆನ್ಸ್ಕಿ ಅಮೆರಿಕಾಗೆ ಬಂದಂತಹ ಸಂದರ್ಭದಲ್ಲಿ ಅವರಿಗೆ ಅವಮಾನ ಮಾಡುವಂತಹ ಕೆಲಸವನ್ನ ಕೂಡ ಟ್ರಂಪ್ ಮಾಡಿದ್ರು. ಇಲ್ಲಿ ಟ್ರಂಪ್ಗೆ ಯುದ್ಧವೂ ಬೇಕಾಗಿಲ್ಲ, ಉಕ್ರೇನ್ನ ಹಿತಾಸಕ್ತಿಯೂ ಬೇಕಾಗಿಲ್ಲ, ಉಕ್ರೇನ್ನ ಜನ ಸಾಯ್ತಿರೋದ್ರಿಂದ ಟ್ರಂಪ್ಗೆ ಆಗಬೇಕಾಗಿರೋದು ಏನೂ ಇಲ್ಲ. ಟ್ರಂಪ್ಗೆ ಏನ್ ಬೇಕಾಗಿತ್ತು ಅಂತಂದ್ರೆ ಉಕ್ರೇನ್ನಲ್ಲಿದ್ದಂತಹ ಖನಿಜ ಸಂಪತ್ತು. ಯಾವಾಗ ಜೆಲೆನ್ಸ್ಕಿ ಅದಕ್ಕೆ ಒಪ್ಕೊಳ್ಳೋದಕ್ಕೆ ಶುರು ಮಾಡಿದ್ರು, ಟ್ರಂಪ್ ಕಂಪ್ಲೀಟ್ ಆಗಿ ಉಲ್ಟಾ ಹೊಡೆದ್ರು. ರಷ್ಯಾದ ವಿರುದ್ಧವಾಗಿ ಮಾತನಾಡೋದಕ್ಕೆ ಶುರು ಮಾಡಿದ್ರು, ಉಕ್ರೇನ್ಗೆ ನಿಲ್ಲಿಸಿದ್ದಂತಹ ಶಸ್ತ್ರಾಸ್ತ್ರಗಳನ್ನು ಪುನಃ ಪೂರೈಕೆ ಮಾಡೋದಕ್ಕೆ ಶುರು ಮಾಡಿದ್ರು. ಇದೆಲ್ಲ ಯಾವಾಗಾಗಿದ್ದು ಅಂತಂದ್ರೆ ಜೆಲೆನ್ಸ್ಕಿ ಖನಿಜ ಸಂಪನ್ಮೂಲಗಳ ವಿಚಾರದಲ್ಲಿ ಡೀಲ್ಗೆ ಒಪ್ಪಿದ ನಂತರ. ಇದನ್ನ ತುಂಬಾ ಚೆನ್ನಾಗಿ ಗ್ರಹಿಸಿದ್ದು ಯಾರು ಕೇಳಿದ್ರೆ ಪಾಕಿಸ್ತಾನ. ಅದೇ ಕಾರಣದಿಂದ ಆಸಿಮ್ ಮುನೀರ್ ಈ ಕ್ರಿಟಿಕಲ್ ಮಿನರಲ್ಸ್ ನ ಒಂದು ಬಾಕ್ಸ್ಗೆ ಹಾಕಿ ಟ್ರಂಪ್ಗೆ ಉಡುಗೊರೆ ರೂಪದಲ್ಲಿ ಕೊಟ್ಟಿದ್ದು. ಮಿತ್ರರೇ, ಪಾಕಿಸ್ತಾನದ ವಿಚಾರದಲ್ಲಿ ಟ್ರಂಪ್ ಟೋಟಲಿ ಬಕ್ರ ಆಗ್ತಾ ಇದ್ದಾರೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಯಾಕೆ ಗೊತ್ತಾ, ಈ ಹಿಂದೆ ಪಾಕಿಸ್ತಾನ ಟ್ರೇಡ್ ಡೀಲ್ ನ ವಿಚಾರದಲ್ಲೂ ಕೂಡ ಟ್ರಂಪ್ ಅವರನ್ನ ಬಕ್ರ ಮಾಡಿದೆ. ಪಾಕಿಸ್ತಾನ ಟ್ರಂಪ್ಗೆ ಹೇಳಿದ್ದೇನು ಗೊತ್ತಾ, ನಮಗೆ ನಿಮ್ಮ ದೇಶದಲ್ಲಿ ಬಂದು ಇನ್ವೆಸ್ಟ್ ಮಾಡೋದಕ್ಕೆ ದುಡ್ಡಿಲ್ಲ, ಬದಲಾಗಿ ನೀವೇ ನಮ್ಮ ದೇಶದಲ್ಲಿ ಬಂದು ಇನ್ವೆಸ್ಟ್ ಮಾಡಿ, ನಮ್ಮಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕಚ್ಚಾ ತೈಲದ ರಿಸರ್ವ್ ಇದೆ, ನೀವು ಅದನ್ನು ಹೊರ ತೆಗೆದು ಮಾರಾಟ ಮಾಡಿದ್ದೆ ಆದರೆ ನಿಮಗೆ ಲಾಭ ಆಗತ್ತೆ, ನಮಗೂ ಕೂಡ ಲಾಭ ಆಗತ್ತೆ. ಹೀಗಂತ ಪಾಕಿಸ್ತಾನ ಟ್ರಂಪ್ಗೆ ಹೂ ಮುಡಿಸ್ತು. ಟ್ರಂಪ್ ಅದನ್ನು ಯಾವ ಮಟ್ಟಿಗೆ ನಂಬುದ್ರು ಅಂತಂದ್ರೆ, ಅಮೆರಿಕದವರು ಹೋಗಿ ಪಾಕಿಸ್ತಾನದಲ್ಲಿ ಇನ್ವೆಸ್ಟ್ ಮಾಡ್ತೀವಿ, ಅಲ್ಲಿ ಕಚ್ಚಾ ತೈಲವನ್ನು ತೆಗೆದು ಮುಂದಿನ ದಿನಗಳಲ್ಲಿ ಭಾರತಕ್ಕೂ ಕೂಡ ಮಾರ್ಬಿಡ್ತೀವಿ, ಹೀಗಂತ ಟ್ರಂಪ್ ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟರು. ಇಷ್ಟು ಮಾತ್ರ ಅಲ್ಲ, ಪಾಕಿಸ್ತಾನಕ್ಕೆ ಉಡುಗೊರೆ ರೂಪದಲ್ಲಿ ಕೇವಲ 19% ಟ್ಯಾರಿಫ್ ಅನ್ನು ವಿಧಿಸಿ ಟ್ರೇಡ್ ಡೀಲ್ ಅನ್ನು ಕೂಡ ಫೈನಲ್ ಮಾಡಿಬಿಟ್ರು. ಪಾಕಿಸ್ತಾನ ಈಗ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿದೆ. ಆಸಿಮ್ ಮುನೀರ್ ಒಂದು ಎಂಥ ತಂತ್ರ ಮಾಡಿದಾನೆ ಅಂತಂದ್ರೆ, ಈ ರೇರ್ ಅರ್ತ್ ಮಿನರಲ್ಸ್ ನ ಕತೆ ಹೇಳಿದ್ದೆ ಆದರೆ ಟ್ರಂಪ್ ಇನ್ನೂ ಖುಷಿ ಆಗ್ತಾರೆ. ಅದಕ್ಕೋಸ್ಕರವಾಗಿ ಈ ಗಿಫ್ಟ್ ಕೊಟ್ಟು ಟ್ರಂಪ್ ಕಿವಿಗೆ ಮತ್ತೂ ಒಂದು ದೊಡ್ಡ ಹೂ ಮುಡಿಸುವಂತಹ ಕೆಲಸವನ್ನ ಪಾಕಿಸ್ತಾನದ ಆರ್ಮಿ ಚೀಫ್ ಮತ್ತು ಅಲ್ಲಿನ ಪ್ರಧಾನಿ ಮಾಡಿದ್ದಾರೆ. ಇಲ್ಲಿ ಮಿತ್ರರೇ, ಪಾಕಿಸ್ತಾನದ ತಂತ್ರ ಬಹಳ ಸಿಂಪಲ್. ಅವರು ಆಗಾಗ ಅಮೆರಿಕಾಗೆ ಈ ರೀತಿಯಾಗಿ ಹೂ ಮುಡಿಸಿದ್ದಾರೆ, ಇದೇನು ಹೊಸದೇನಲ್ಲ. ಈ ಹಿಂದೆ ಪಾಕಿಸ್ತಾನ ಏನ್ ಹೇಳ್ತಾ ಇತ್ತು, ಸೆಕ್ಯೂರಿಟಿ ಕೋಆಪರೇಷನ್ ಅಂತ ಮಾತನಾಡ್ತಾ ಇತ್ತು. ಈ ರೀಜನ್ ನಲ್ಲಿ ನಾವು ಭದ್ರತಾ ಸಹಕಾರ ಕೊಡ್ತೀವಿ ಅಂತ. ಈ ಕತೆ ಹೇಳಿ ಹೇಳಿ ಅಮೆರಿಕದಿಂದ ಪಾಕಿಸ್ತಾನ ಬಹಳಷ್ಟು ಲಾಭವನ್ನು ಮಾಡಿಕೊಂಡಿದೆ. ಆದರೆ ನಂತರ ಬಂದಂತಹ ಅಮೆರಿಕದ ಅಧ್ಯಕ್ಷರುಗಳಿಗೆ ಇದು ಅರ್ಥ ಆಗೋದಕ್ಕೆ ಶುರುವಾಯಿತು, ಪಾಕಿಸ್ತಾನದಿಂದ ನಮಗೇನು ಲಾಭ ಆಗೋದಿಲ್ಲ, ಅದು 3 ಕಾಸಿಗೆ ಪ್ರಯೋಜನ ಇಲ್ಲದಂತಹ ದೇಶ ಅಂತ. ಹೀಗಾಗಿ ಕಳೆದ 20-25 ವರ್ಷಗಳಿಂದ ಅಮೆರಿಕ ಟೋಟಲಿ ಪಾಕಿಸ್ತಾನವನ್ನು ಬಿಟ್ಟಾಕಿತ್ತು. ಆದರೆ ಟ್ರಂಪ್ಗೆ ಇದು ಅರ್ಥ ಆಗೋದಿಲ್ಲ, ಆತ ಹೆಡ್ ಅನ್ನೋದನ್ನ ಪಾಕಿಸ್ತಾನ ಬಹಳ ಚೆನ್ನಾಗಿ ಗ್ರಹಿಸಿಕೊಂಡಿದೆ. ಪಾಕಿಸ್ತಾನದ ಉದ್ದೇಶ ಬಹಳ ಸ್ಪಷ್ಟವಾಗಿದೆ. ಟ್ರಂಪ್ ಅವಧಿ ಕೇವಲ 4 ವರ್ಷ ಮಾತ್ರ. ಈಗಾಗಲೇ 1 ವರ್ಷ ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾ ಬಂತು. ಇನ್ನು 3 ವರ್ಷ ಟ್ರಂಪ್ ಇರ್ತಾರೆ. ಟ್ರಂಪ್ ಇರುವಷ್ಟು ದಿನ ಈ ರೀತಿಯಾಗಿ ಕತೆ ಹೇಳಿ ಅವರಿಗೊಂದಷ್ಟು ಗಿಫ್ಟ್ ರೂಪದಲ್ಲಿ ಆ ಖನಿಜ ಈ ಖನಿಜ ಎಲ್ಲ ಕೊಟ್ಟುಬಿಟ್ರೆ ಅವರು ಖುಷಿಯಾಗಿರ್ತಾರೆ. ಈ ಖನಿಜಗಳನ್ನು ನೋಡಿದಂತಹ ಟ್ರಂಪ್ ಇನ್ನೊಂದು 6 ತಿಂಗಳು ಪಾಕಿಸ್ತಾನದ ವಿಚಾರ ಮಾತನಾಡೋದಿಲ್ಲ. ಈಗಾಗಲೇ ಪಾಕಿಸ್ತಾನವನ್ನು ಹೊಗಳೋದಕ್ಕೆ ಟ್ರಂಪ್ ಶುರು ಮಾಡಿಬಿಟ್ಟಾಗಿದೆ. ಇದೂ ಸಹ ಬಹಳ ಡೇಂಜರ್ ಆದಂತಹ ಬೆಳವಣಿಗೆ. ಮಿತ್ರರೇ, ನಿಮಗೆಲ್ಲ ಗೊತ್ತೇ ಇದೆ, ಪಾಕಿಸ್ತಾನದ ಪ್ರಧಾನಿ ಶಾಬಾಜ್ ಶರೀಫ್ ಅಮೆರಿಕಾಗೆ ಹೋಗುವಂತಹ ಸಂದರ್ಭದಲ್ಲಿ ತನ್ನ ಜೊತೆಗೆ ಪಾಕಿಸ್ತಾನದ ಆರ್ಮಿ ಚೀಫ್ ಆಸಿಮ್ ಮುನೀರ್ ಅನ್ನ ಕೂಡ ಕರ್ಕೊಂಡು ಹೋಗಿದ್ರು. ಈ ಆಸಿಮ್ ಮುನೀರ್ UN ಸಭೆಯಿಂದ ಹೊರಗಿದ್ದ ಅನ್ನೋದನ್ನ ಬಿಟ್ರೆ ಟ್ರಂಪ್ ಜೊತೆಗೆ ಎಲ್ಲೆಲ್ಲಿ ಮಾತುಕತೆ ಆಗಿದೆಯೋ ಆ ಎಲ್ಲಾ ಕಡೆಯಲ್ಲೂ ಕೂಡ ಈತ ಹಾಜರಿದ್ದ. ಓವೆಲ್ ಆಫೀಸ್ ಮೀಟಿಂಗ್ ವೇಳೆಯೂ ಕೂಡ ಶಾಬಾಜ್ ಶರೀಫ್ ಜೊತೆಗೆ ಸಾಥ್ ಕೊಟ್ಟಿದ್ದು ಆಸಿಮ್ ಮುನೀರ್. ಹಾಗೆ ನೋಡೋಕೆ ಹೋದ್ರೆ ಮಿತ್ರರೇ, ಆಸಿಮ್ ಮುನೀರ್ಗಿಂತಲೂ ಮುಖ್ಯವಾಗಿ ಪಾಕಿಸ್ತಾನದ ಉಪ ಪ್ರಧಾನಿ ಇಶಾಕ್ ದಾರ್ ಭೇಟಿ ಆಗಬೇಕಾಗಿತ್ತು. ಯಾಕೆ ಕೇಳಿದ್ರೆ, ಇಶಾಕ್ ದಾರ್ ಒಂದು ಕಡೆ ಉಪ ಪ್ರಧಾನಿ, ಇನ್ನೊಂದು ಕಡೆ ವಿದೇಶಾಂಗ ಸಚಿವರು ಕೂಡ ಹೌದು. ಆದರೆ ಶಹಬಾಜ್ ಶರೀಫ್ ಟ್ರಂಪ್ ಅನ್ನ ಮೀಟ್ ಆದಂತಹ ಸಂದರ್ಭದಲ್ಲಿ ಇಶಾಕ್ ದಾರ್ ಇರಲಿಲ್ಲ, ಅಲ್ಲಿದ್ದು ಆಸಿಮ್ ಮುನೀರ್. ಇನ್ನೊಂದು ಕಡೆ ಟ್ರಂಪ್ ಕೂಡ ಆಸಿಮ್ ಮುನೀರ್ಗೆ ವಿಪರೀತವಾದಂತಹ ಪ್ರಾಶಸ್ತ್ಯ ಕೊಡೋದಕ್ಕೆ ಶುರು ಮಾಡಿದ್ದಾರೆ. ತಮ್ಮ ಫ್ರೆಂಡ್ಶಿಪ್ ಅನ್ನ ಪದೇ ಪದೇ ಪ್ರಸ್ತಾಪ ಮಾಡೋದಕ್ಕೂ ಕೂಡ ಶುರು ಮಾಡಿದ್ದಾರೆ. ಈ ಹಿಂದೆ 2 ಬಾರಿ ವೈಟ್ ಹೌಸ್ಗೆ ಅವರನ್ನು ಆಹ್ವಾನ ಕೊಟ್ಟಿದ್ರು. ಒಮ್ಮೆ ಬಿರಿಯಾನಿಯನ್ನ ಕೂಡ ತಿನ್ನಿಸಿ ಕಳಿಸಿದ್ದಾಗಿದೆ. ಈಗ ಅಫಿಷಿಯಲ್ ಮೀಟಿಂಗ್ ಕೂಡ ಆಯಿತು. ಇದಾದ ಬಳಿಕ ಟ್ರಂಪ್ ಪದೇ ಪದೇ ದೊಡ್ಡ ದೊಡ್ಡ ವೇದಿಕೆಯಲ್ಲಿ ಆಸಿಮ್ ಮುನೀರ್ ಹೆಸರನ್ನ ಪ್ರಸ್ತಾಪ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ, ನೆತನ್ಯಾಹು ಜೊತೆಗೆ ಟ್ರಂಪ್ ಒಂದು ಮೀಟಿಂಗ್ ಮಾಡಿದ್ರು. ಅದು ಯಾವುದಕ್ಕೆ ಸಂಬಂಧಪಟ್ಟಂತೆ ಅಂತಂದ್ರೆ ಗಾಜಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅಲ್ಲಿ 20 ಅಂಶಗಳ ಶಾಂತಿ ಸೂತ್ರವನ್ನ ಕೂಡ ಮಂಡಿಸಲಾಗಿದೆ. ಅದರ ಬಗ್ಗೆ ಟ್ರಂಪ್ ವಿವರಣೆ ಕೊಡುವಂತಹ ಸಂದರ್ಭದಲ್ಲೂ ಕೂಡ ಆಸಿಮ್ ಮುನೀರ್ ಅನ್ನ ಹೊಗಳ್ತಾರೆ. ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್ ಗ್ರೇಟ್ ಗೈ, ಆತ ನಮ್ಮ ಜೊತೆಗಿದ್ದಾನೆ, ಗಾಜಾದ ವಿಚಾರದಲ್ಲಿ ಆತ ನಮ್ಮನ್ನ ಬೆಂಬಲಿಸ್ತಾನೆ, 100% ಬೆಂಬಲ ಇದೆ. ಹೀಗೆಲ್ಲ ಟ್ರಂಪ್ ಆಸಿಮ್ ಮುನೀರ್ ಅನ್ನ ಕೊಂಡಾಡ್ತಾ ಇದ್ದಾರೆ.
ಇದು ಬಹಳ ಡೇಂಜರಸ್. ಯಾಕೆ ಗೊತ್ತಾ? ಆಸಿಮ್ ಮುನೀರ್ ಪಾಕಿಸ್ತಾನದಲ್ಲಿ ಬಹಳ ದೊಡ್ಡ ಗುರಿಯನ್ನ ಇಟ್ಟುಕೊಂಡಿದ್ದಾನೆ. ಆತ ಈಗ ಟೋಟಲಿ ಸರ್ಕಾರದ ಕಂಟ್ರೋಲ್ ಅನ್ನು ತೆಗೆದುಕೊಂಡಾಗಿದೆ. ಬಹುಶಃ ಪರ್ವೇಜ್ ಮುಷರಫ್ ಬಳಿಕ ಪಾಕಿಸ್ತಾನದ ಸರ್ಕಾರದಲ್ಲಿ ಇಷ್ಟೊಂದು ಕಂಟ್ರೋಲ್ ಅನ್ನು ಹೊಂದಿದ್ದು ಆಸಿಮ್ ಮುನೀರ್ ಮಾತ್ರ. ಆತನ ಗೇಮ್ ಪ್ಲಾನ್ ಏನು ಕೇಳಿದ್ರೆ, ಒಮ್ಮೆಗೆ ಪಾಕಿಸ್ತಾನದಲ್ಲಿ ಅಧಿಕಾರವನ್ನ ಟೇಕ್ ಓವರ್ ಮಾಡಿದ್ದೆ ಆದ್ರೆ ವಿಶ್ವಮಟ್ಟದಲ್ಲಿ ಸಾಕಷ್ಟು ವಿರೋಧ ವ್ಯಕ್ತವಾಗುತ್ತೆ. ಯಾಕೆ ಅಂತಂದ್ರೆ ಒಂದು ಪ್ರಜಾಪ್ರಭುತ್ವ ಸರ್ಕಾರವನ್ನ ಬದಿಗೊತ್ತುಬಿಟ್ಟು ಮಿಲಿಟರಿ ಸರ್ವಾಧಿಕಾರ ಬರುವಂತಹದ್ದು ಅಷ್ಟು ಈಸಿ ಅಲ್ಲ. ಅದಕ್ಕೆ ಆಸಿಮ್ ಮುನೀರ್ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಟ್ರಂಪ್ ಸ್ನೇಹವನ್ನ ಬಯಸ್ತಾ ಇದ್ದಾನೆ. ಟ್ರಂಪ್ ಜೊತೆಗೆ ಬಹಳ ಆತ್ಮೀಯವಾಗುವಂತೆ ನೋಡ್ಕೊಳ್ತಾ ಇದ್ದಾನೆ. ನಾಳೆ ಆಸಿಮ್ ಮುನೀರ್ ಅಧಿಕಾರವನ್ನ ಕಂಪ್ಲೀಟ್ ಆಗಿ ತನ್ನ ಕೈಗೆ ತೆಗೆದುಕೊಂಡ್ರೂ ಕೂಡ ಟ್ರಂಪ್ ಯಾವುದೇ ರೀತಿಯಲ್ಲೂ ಅದರ ವಿರುದ್ಧವಾಗಿ ಮಾತನಾಡಬಾರದು. ಟ್ರಂಪ್ ಅದಕ್ಕೆ ಬೆಂಬಲಿಸಬೇಕು. ಆ ರೀತಿಯಾದಂತಹ ವಾತಾವರಣವನ್ನ ಆಸಿಮ್ ಮುನೀರ್ ನಿರ್ಮಾಣ ಮಾಡ್ತಾ ಇದ್ದಾನೆ. ಇದನ್ನ ಟ್ರಂಪ್ ಅರ್ಥ ಮಾಡಿಕೊಳ್ಳದೆ ಆಸಿಮ್ ಮುನೀರ್ಗೆ ಸಪೋರ್ಟ್ ಮಾಡ್ತಾ ಇರುವಂತಹದ್ದಿದೆಯಲ್ಲ, ಇದು ಬಹಳ ಡೇಂಜರಸ್. ಪಾಕಿಸ್ತಾನದ ಸರ್ಕಾರ ಎಷ್ಟರ ಮಟ್ಟಿಗೆ ಆಸಿಮ್ ಮುನೀರ್ನ ಕೈಗೊಂಬೆ ಆಗಿದೆ ಅನ್ನೋದನ್ನ ಶಾಬಾಜ್ ಶರೀಫ್ ಓಪನ್ ಆಗಿ ಹೇಳಿಕೆ ಕೊಟ್ಟಿದ್ದಾರೆ. ಅಮೆರಿಕದಲ್ಲಿ ಒಂದು ಇಂಟರ್ವ್ಯೂನಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಅವರು ಹೇಳ್ತಾರೆ, ನಾನಿವತ್ತು ಎಲ್ಲಾ ವಿದೇಶಾಂಗ ವ್ಯವಹಾರಗಳಿರಬಹುದು, ಹಾಗೆ ಭದ್ರತಾ ವಿಚಾರಗಳಿರಬಹುದು, ಎಲ್ಲವುದನ್ನು ಸಹ ಆಸಿಮ್ ಮುನೀರ್ ಜೊತೆಗೆ ಚರ್ಚೆ ಮಾಡ್ತೀನಿ. ಇಬ್ಬರ ನಡುವೆ ಸಮನ್ವಯ ಸಾಧಿಸಿದ ಬಳಿಕವೇ ನಾವು ಅಂತಿಮ ನಿರ್ಧಾರವನ್ನ ಕೈಗೊಳ್ಳೋದು. ನಮ್ದೊಂಥರ ಹೈಬ್ರಿಡ್ ಮಾಡೆಲ್ ಇದ್ದಂತೆ. ಹೀಗೆ ಸರ್ಕಾರದಲ್ಲಿ ಆಸಿಮ್ ಮುನೀರ್ನ ಹಸ್ತಕ್ಷೇಪವನ್ನ ಶಾಬಾಜ್ ಶರೀಫ್ ಓಪನ್ ಆಗಿ ಅಮೆರಿಕದಲ್ಲಿ ಒಪ್ಪಿಕೊಂಡಿದ್ದಾರೆ. ಇನ್ನು ಇಂಟರ್ವ್ಯೂನಲ್ಲಿ ಪಾಕಿಸ್ತಾನದ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಯಾವ ರೀತಿಯಾಗಿ ಟ್ರ್ಯಾಪ್ ಆದ ಅಂತಂದ್ರೆ ನಗು ಬರುತ್ತೆ ಆ ಇಂಟರ್ವ್ಯೂ ಅನ್ನು ನೋಡಿದ್ರೆ. ಆ ಜರ್ನಲಿಸ್ಟ್ ಖ್ವಾಜಾ ಆಸಿಫ್ಗೆ ಒಂದು ಸಿಂಪಲ್ ಪ್ರಶ್ನೆ ಕೇಳ್ತಾರೆ. ಎಲ್ಲಾ ದೇಶದಲ್ಲೂ ಕೂಡ ಭದ್ರತಾ ವಿಚಾರಗಳನ್ನ ಅಲ್ಲಿನ ರಕ್ಷಣಾ ಸಚಿವರು ನಿರ್ಧಾರ ಮಾಡ್ತಾರೆ, ಆದ್ರೆ ನಿಮ್ಮ ದೇಶದಲ್ಲಿ ಮಾತ್ರ ನೀವು ಕೇವಲ ರಬ್ಬರ್ ಸ್ಟಾಂಪ್ ಮಾತ್ರ, ಎಲ್ಲಾ ನಿರ್ಧಾರವನ್ನ ಆರ್ಮಿ ಚೀಫೇ ತೆಗೆದುಕೊಳ್ತಾರಲ್ಲ ಅಂತ. ಈ ಪ್ರಶ್ನೆಗೆ ತಬ್ಬಿಬ್ಬಾದಂತಹ ಖ್ವಾಜಾ ಆಸಿಫ್ ಏನ್ ಹೇಳ್ತಾನೆ ಅಂತಂದ್ರೆ, ನಮ್ದೊಂಥರ ಹೈಬ್ರಿಡ್ ಮಾಡಲ್ ಇದ್ದಂತೆ, ನಾವಿಬ್ರು ಸೇರಿಯೇ ನಿರ್ಧಾರ ಮಾಡ್ತೀವಿ ಹೀಗಂತ ಪಾಕಿಸ್ತಾನದ ರಕ್ಷಣಾ ಸಚಿವ ಓಪನ್ ಆಗಿ ಒಪ್ಕೊಳ್ತಾನೆ. ಮಿತ್ರರೇ, ಅಮೆರಿಕ ಮತ್ತು ಪಾಕಿಸ್ತಾನದ ಈ ಗೇಮ್ನಿಂದ ಭಾರತಕ್ಕೆ ಏನಾಗುತ್ತೆ? ಲಾಭ ಆಗುತ್ತಾ, ನಷ್ಟ ಆಗುತ್ತಾ? ಇದನ್ನು ನೋಡೋದಾದ್ರೆ ನಮಗೆ ಒಂದಷ್ಟು ವಿಚಾರದಲ್ಲಿ ಲಾಭ ಆಗುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ, ಒಂದಷ್ಟು ವಿಚಾರದಲ್ಲಿ 100% ನೆಗೆಟಿವ್ ಆಗುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಅದೇನು ಕೇಳಿದ್ರೆ, ಈಗ ಪಾಕಿಸ್ತಾನ ಹೆಚ್ಚೆಚ್ಚು ಅಮೆರಿಕಾಗೆ ಹತ್ತಿರ ಆಗಿ ಅಮೆರಿಕದ ಇನ್ವೆಸ್ಟ್ಮೆಂಟ್ ಪಾಕಿಸ್ತಾನಕ್ಕೆ ಬರಬೇಕು ಅಂತ ಅವರು ಪ್ರಯತ್ನವನ್ನ ಮಾಡಿದ್ದೇ ಆದರೆ ತೀವ್ರವಾಗಿ ಕೋಪಗೊಳ್ಳುವಂಥದ್ದು ಯಾರು? ಚೈನಾಗಿದು ಇಷ್ಟ ಆಗೋದಿಲ್ಲ. ಚೈನಾ ಈಗಾಗಲೇ ಪಾಕಿಸ್ತಾನದ ವಿಚಾರದಲ್ಲಿ ಸ್ವಲ್ಪ ಬೇಸರವನ್ನು ತೋರಿಸ್ಕೊಳ್ಳೋದಕ್ಕೆ ಶುರು ಮಾಡಿಬಿಟ್ಟಿದೆ. ಅವರು ಸಿಪೆಕ್ ಕಾರಿಡಾರ್ನಲ್ಲಿ ಥರ್ಡ್ ಪಾರ್ಟಿಯ ಇನ್ವೆಸ್ಟ್ಮೆಂಟ್ಗೂ ಕೂಡ ಅವಕಾಶ ಕೊಟ್ಟಿದ್ದಾರೆ. ಈ ಸಿಪೆಕ್ ಕಾರಿಡಾರ್ ನಮಗೆ ಬೆಳಿಯಾನೆ ಆಗ್ತಾ ಇದೆ ಅಂತ ಚೈನಾಗೆ ಅರ್ಥ ಆಗಿ ಹೋಗಿದೆ. ನಾಳೆ ಪಾಕಿಸ್ತಾನ ಮತ್ತು ಅಮೆರಿಕ ಇನ್ನಷ್ಟು ಹತ್ತಿರ ಆಗಿದ್ದೇ ಆದರೆ ಚೈನಾ ಸಹಜವಾಗೇ ಪಾಕಿಸ್ತಾನದಿಂದ ಒಂದಷ್ಟು ಅಂತರವನ್ನು ಕಾಯ್ದುಕೊಳ್ಳುತ್ತೆ. ಪಾಕಿಸ್ತಾನಕ್ಕೆ ಅತ್ಯಂತ ನಂಬಿಕಸ್ಥ ದೇಶ ಅಂತಂದ್ರೆ ಚೈನಾ. ಇವತ್ತು ನಮಗೆ ರಷ್ಯಾ ಯಾವ ಸ್ಥಿತಿಯಲ್ಲಿದೆಯೋ ಪಾಕಿಸ್ತಾನಕ್ಕೆ ಚೈನಾ ಅದೇ ಸ್ಥಿತಿಯಲ್ಲಿದೆ. ಈಗ ಅಮೆರಿಕದ ಸ್ನೇಹಕ್ಕೋಸ್ಕರವಾಗಿ ಚೈನಾದ ಬಹಳ ಇಂಪಾರ್ಟೆಂಟ್ ಸ್ಟ್ರಾಟಜಿಕ್ ಸ್ನೇಹವನ್ನ ಪಾಕಿಸ್ತಾನ ಬಲಿ ಕೊಡ್ತಾ ಇದೆ. ಇದು ಭಾರತಕ್ಕೆ ಸಹಜವಾಗಿ ಲಾಭ ತರುವಂತಹ ವಿಚಾರ. ಆದರೆ ಇನ್ನೊಂದು ಬಹಳ ಡೇಂಜರ್ ಅಂಶವೂ ಕೂಡ ಇದೆ. ಅದೇನು ಅಂತಂದ್ರೆ, ಈ ಪಾಕಿಸ್ತಾನ ಅಮೆರಿಕದ ಸ್ನೇಹ ಕೇವಲ ಇನ್ವೆಸ್ಟ್ಮೆಂಟ್ ಹಂತದಲ್ಲಿದ್ರೆ ತೊಂದರೆ ಇಲ್ಲ. ಪಾಕಿಸ್ತಾನದಲ್ಲಿರುವಂತಹ ಒಂದಷ್ಟು ಖನಿಜಗಳನ್ನ ಅಮೆರಿಕ ತೆಗೆದುಕೊಂಡು ಹೋಗೋದಕ್ಕಷ್ಟೇ ಸೀಮಿತವಾದ್ರೆ ಭಾರತಕ್ಕೇನು ಸಮಸ್ಯೆ ಆಗೋದಿಲ್ಲ. ಅದೇನಾದ್ರೂ ಡಿಫೆನ್ಸ್ ಕೋಆಪರೇಷನ್ ವರೆಗೆ ಬಂದಿದ್ದೇ ಆದ್ರೆ ಭಾರತಕ್ಕೆ ಬಹಳ ದೊಡ್ಡ ತಲೆನೋವಾಗುತ್ತೆ. ಅಂದ್ರೆ ಪಾಕಿಸ್ತಾನಕ್ಕೆ ಒಂದಷ್ಟು ಶಸ್ತ್ರಾಸ್ತ್ರಗಳನ್ನ ಪೂರೈಸೋದಕ್ಕೆ ಅಮೆರಿಕ ನಿಂತ್ಕೊಂಡಿದ್ದೆ ಆದ್ರೆ ಭಾರತಕ್ಕೆ ಬಹಳ ದೊಡ್ಡ ಹೊಡೆತ ಆಗುತ್ತೆ. ಈ ಹಿಂದೆ ಒಮ್ಮೆ ಅಮೆರಿಕ ಆ ಕೆಲಸವನ್ನ ಮಾಡಿದೆ ಕೂಡ. F-16 ಅನ್ನ ಪಾಕಿಸ್ತಾನಕ್ಕೆ ಕೊಟ್ಟಿಲ್ವಾ? ಈಗ ಪಾಕಿಸ್ತಾನ ಏನು ಬಯಸ್ತಾ ಇದೆ ಅಂತಂದ್ರೆ ಅಮೆರಿಕದಿಂದ ಅತ್ಯಾಧುನಿಕವಾದಂಥ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಬಯಸ್ತಾ ಇದೆ. ಆಪರೇಷನ್ ಸಿಂಧೂರದ ಬಳಿಕ ಪಾಕಿಸ್ತಾನಕ್ಕೆ ಕುಂತ್ರೆ ನಿಂತ್ರೆ ಯಾವುದೇ ಸಂದರ್ಭದಲ್ಲಿಯೂ ಕೂಡ ಬ್ರಹ್ಮೋಸ್ನ ನೆನಪು ಆಗ್ತಲೇ ಇರುತ್ತೆ, ಅದು ಕಾಡ್ತಲೇ ಇರುತ್ತೆ. ಇದೇ ಕಾರಣದಿಂದ ಪಾಕಿಸ್ತಾನಕ್ಕೆ ತಾಡ್ ಅಥವಾ ಪೇಟ್ರಿಯಾಟ್ನಂತಹ ಏರ್ ಡಿಫೆನ್ಸ್ ಸಿಸ್ಟಮ್ ಬೇಕು. ಉಕ್ರೇನ್ನಲ್ಲಿ ಬಹಳ ಯಶಸ್ವಿಯಾದಂತಹ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಬೇಕು ಅಂತ ಪಾಕಿಸ್ತಾನ ಬಯಸ್ತಾ ಇದೆ. ನಾಳೆ ಟ್ರಂಪ್ಗೆ ತಲೆ ಕೆಟ್ಟುಬಿಟ್ಟು ಈ ರೇರ್ ಅರ್ತ್ ಮಿನರಲ್ಸ್ನೆಲ್ಲ ನಮಗೆ ಕೊಟ್ಟುಬಿಡಿ, ಅದಕ್ಕೆ ಬದಲಾಗಿ ನಾವು ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ನಿಮಗೆ ಪೂರೈಸ್ತೀವಿ ಅಂತ ಹೇಳಿದ್ದೆ ಆದರೆ ಅದು ಸಹಜವಾಗಿ ಭಾರತಕ್ಕೆ ಬಹಳ ದೊಡ್ಡ ಹೊಡೆತ ಆದಂತಾಗುತ್ತೆ. ಮಿತ್ರರೇ, ಈ ಅಮೆರಿಕ ಮತ್ತು ಪಾಕಿಸ್ತಾನದ ನಡುವೆ ಆಗ್ತಾ ಇರುವಂತಹ ಈ ಡೆವಲಪ್ಮೆಂಟ್ಗಳಿದಾವಲ್ಲ, ಇದು ಭವಿಷ್ಯದಲ್ಲಿ ಸಾಕಷ್ಟು ತಿರುವುಗಳನ್ನು ಪಡೆದುಕೊಳ್ಳುತ್ತೆ. ಆ ಸಂದರ್ಭದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.